ಫ್ರೆಂಡ್ಸ್, ನಾನು ಇವತ್ತು ಉದ್ದಿನ ವಡೆ ಮತ್ತು ಇಡ್ಲಿ ಮಾಡ್ತಾಯಿದ್ದೀನಿ. ಉದ್ದಿನ ವಡೆಗೆ ನಿನ್ನೆ ರಾತ್ರಿಯೇ ಉದ್ದಿನ ಬೇಳೆ ಎಲ್ಲ ನೆನೆಯಿಟ್ಟಿದ್ದೆ. ನಾನು ಪೂರ್ತಿ ಎಲ್ಲ ನೆನೆದಿದ್ದೆ. ಈಗ ಇದನ್ನು ರುಬ್ಬಿಕೊಳ್ಳೋಣ. ನಾವು ಚೆನ್ನಾಗಿ ತೊಳೆದು ಇಟ್ಟುಕೊಂಡಿದ್ದೀರಿ. ಅದಕ್ಕೆ ನೀರು ಹಾಕಬಾರ್ದು, ಅವಶ್ಯಕತೆ ಬೀಳೋಲ್ಲ. ಸ್ವಲ್ಪ ಇದಕ್ಕೆ ಉಪ್ಪು ಹಾಕೊಳ್ಳೋಣ. ಇದನ್ನು ರುಬ್ಬಿಕೊಳ್ಳೋಣ ನಾವು. ನೋಡಿ, ಈ ಥರ ರೆಡಿಯಾಗಿದೆ. ತರಿಯಾಗಿರಬೇಕು, ಫುಲ್ ಸ್ಮೂತ್ ಆಗಲ್ಲ, ಸ್ವಲ್ಪ ಒಳಗೆ ಕೈ ಹತ್ತಿರಬೇಕು. ನೋಡಿ, ನೋಡಿ ಕಾಣ್ತಿದೆ ಅಲ್ವಾ? ಹೀಗೆ ಹಾಕಿರ್ಬೇಕು, ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ. ಎಷ್ಟು ಗಟ್ಟಿಯಾಗಿರಬೇಕು ಇದು. ಈಗ ನಾನು ಪಾತ್ರೆಯಲ್ಲಿ ಹಾಕೋಣ. ಈಗ ನೋಡಿ, ಅದು ಉದ್ದಿನಬೇಳೆ ರುಬ್ಬಿದ್ದೀನಿ. ಅದಕ್ಕೆ ನಾವು ಮಸಾಲೆ ತಯಾರು ಮಾಡ್ಕೊಳ್ಳೋಣ. ಕತ್ತರಿಸಿ ಹಾಕಿದರೆ ಮಕ್ಕಳೆಲ್ಲ ತೆಗಿತಾರೆ, ಹಾಗೆ ತರಿತರೆಗೆ ಸ್ವಲ್ಪ ರುಬ್ಬಿಕೊಳ್ಳೋಣ. ನೀರು ಹಾಕೋಂಗಿಲ್ಲ, ಏನಿಲ್ಲ. ಕೊತ್ತಂಬರಿ, 4 ಮೆಣಸಿನಕಾಯಿ ತುಂಡು ಮಾಡಿ ಇಟ್ಟಿದ್ದೀನಿ. ಹಾಗೆ 1 ಇಂಚು ಅದ್ರಕ್ಕು, ಸ್ವಲ್ಪ ಕೊಬ್ಬರಿ, ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ನಾಗಳ ಒಂದು ಸ್ವಲ್ಪ ಹಾಕಿದ್ದೇನೆ, ಹಾಗಾಗಿ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ. ಚೆನ್ನಾಗಿ ರುಬ್ಬಿಕೊಳ್ಳೋಣ ನಾವು. ನೋಡಿ, ನೋಡಿ ಇಷ್ಟೇ ತರಿಯಾಗಿ ರುಬ್ಬಿಕೊಳ್ಳೋಣ. ಬಾಯಲ್ಲಿ ಸಿಗಲ್ಲ ಅವ್ರಿಗೆ, ತೆಗೆಯಲ್ಲ ಅದು. ಸ್ವಲ್ಪ ಕಟ್ ಮಾಡಿ ಹಾಕಿದ್ರೆ ಬಾಯಲ್ಲಿ ಸಿಕ್ಕಿಬಿಡ್ತದೆ, ತೆಗೆದು ಬಿಡ್ತಾರೆ ಮಕ್ಕಳು. ಹಾಗಾಗಿ ಇದನ್ನು ರೆಡಿ ಮಾಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ನಾವು. ಮಿಕ್ಸ್ ಮಾಡೋಣ ಹಿಟ್ಟಲ್ಲಿ. ಇದಕ್ಕೆ ನೋಡಿ, ಸ್ವಲ್ಪ ಸೋಡಾ ಹಾಕೊಳ್ಳೋಣ ನಾವು, ಚಿಟಿಕೆ. ಹೀಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನಾವು. ನೋಡಿ, ನೀಟಾಗಿ ಮಿಕ್ಸ್ ಆಗಿದೆ. ಎಷ್ಟು ಗಟ್ಟಿಯಾಗಿರೋದು ನೋಡಿ. ನೋಡಿ, ಎಷ್ಟು ಗಟ್ಟಿಯಾಗಿರಬೇಕು. ಇದು ಒಂದು 5 ಮಿನಿಟ್ ನಾವು ಮುಚ್ಚಿ ಇಡೋಣ. ಹೀಗೆ ಸ್ವಲ್ಪ ಸೋಡಾ ಹಾಕಿದ್ದಕ್ಕೆ ಸ್ವಲ್ಪ ಉಪ್ಪು ಬರುತ್ತೆ. 5 ಮಿನಿಟ್ಸ್ ಸಾಕು. ಆಮೇಲೆ ಏನೈತಿ, ನಂತರ ಕರೆದು ಬಿಡೋಣ ನಾವು. ಆಯಿಲೆಲ್ಲ ಚೆನ್ನಾಗಿ ಕಾಯ್ದಿದೆ. ಜಾಸ್ತಿ ಕಾಯಬೇಕು ಆಯಿಲು, ಅಂದರೆ ಹಾಕಿದ ಮೇಲೆ ಅದು ಮೇಲೆ ಬಂದ ಮೇಲೆ ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡೋಣ ಅದನ್ನ. ಈಗ ವಡೆ ಹಾಕೊಳ್ಳೋಣ. ನೋಡಿ ಹೇಗೆ ಹಾಕೊಳ್ಳೋಣ. ಸ್ವಲ್ಪ ನೀರು ಇಡೋರು ಪಕ್ಕದಲ್ಲಿ ಕೈಗೆ ನೀರು ಹಚ್ಚಿ ಹೀಗೆ ತಗೊಂಡು ಹೀಗೆ ಬಿಟ್ಬಿಡಿ. ನೋಡಿ ಹೇಗೆ ಬಾಯಿಗೆ ಬರುತ್ತೆ ಅಂತ. ಗ್ಯಾಸಲ್ಲಿ ಲೋ ಫ್ಲೇಮಲ್ಲಿ ಇಡೋಣ ಈಗ ನಾವು. ನೋಡಿ, ಇಡ್ಲಿ ವಡೆ ರೆಡಿ ಆಗಿದೆ. ಹೇಗೆ ಕ್ರಿಸ್ಪಿ ಆಗಿದೆ ನೋಡಿ ವಡೆ. ನೋಡಿ ಸೌಂಡ್ ಹೇಗೆ ಬರುತ್ತೆ, ಎಷ್ಟೊಂದು ಕ್ರಿಸ್ಪಿ ಆಗಿದೆ. ಒಳಗಡೆ ಮೆತ್ತಗಿರುತ್ತೆ ನೋಡಿ. ನೋಡಿ, ಒಂದ್ಸಲ ಮಾಡಿ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಕೆಲವರು ಹೇಳ್ತಾರೆ ಇದಕ್ಕೆ ಸ್ವಲ್ಪ ಕ್ರಿಸ್ಪಿ ಆಗಬೇಕಂದ್ರೆ ಅಕ್ಕಿ ಹಿಟ್ಟು ಹಾಕಬೇಕು, ಇಲ್ಲ ಬಾಂಬೆ ರವೆ ಹಾಕಬೇಕು ಅಂತ. ಅವು ಏನೂ ಹಾಕಬೇಡಿ. ನಾನು ಈಗ ಹೇಗೆ ತೋರಿಸಿದ್ದೀನಿ ಹಾಗೆ ಮಾಡಿ ನೋಡಿ, ಹೇಗೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಥ್ಯಾಂಕ್ ಯು.